ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು. ಸೊ ಇವತ್ತಿನ ಅತಿಥಿ ಯಾರು ಬರತ್ತಾರ ಅಂತ ಹೇಳಿ ನೋಡೋಣ. ಯಾಕಂದ್ರೆ ಇವತ್ತು ನಂದಿನಿ ಅಂತೇಳಿ ಒಬ್ರು ಮಹದೇಶ್ ನಗರದಿಂದ ಬರತ್ತಾರ. ಅವ್ರು ಏನ್ ರೆಸಿಪಿ ಮಾಡ್ತೇನೆ ಅಂತ ಅನ್ನತ್ತಾರ ನೋಡೋಣ. ಬರ್ರಿ, ಹೆಂಗಿತ್ತಂದ್ರ ವೆಲ್ಕಮ್ ಮಾಡೋಣ ಅಂತ. ಪ್ಲೀಸ್ ವೆಲ್ಕಮ್ ನಂದಿನಿ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಆರಾಮದೆ, ನೀವು ಆರಾಮದಿರಿ? ನಾವು ಆರಾಮದೆ ನೋಡ್ರಿ. ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಸ್ಪೆಷಲ್ ಆಗಿರುವಂತ ಡಿಶ್ ಮಾಡಿ ತೋರಿಸ್ಬೇಕಂತಂದ್ರಿ? ವೀಕ್ಷಕರಿಗಾಯ್ತು, ಚಿಕ್ಕ ಮಕ್ಕಳಿಗಾಯ್ತು, ಮಸಾಲ ಪಾವ್ ಅಂತ ಮಾಡ್ತಾ ಇದ್ದೀನಿ ನಾನು ಇವತ್ತು. ಓಕೆ, ಸೊ ಮಸಾಲಾ ಪಾವ್ ಒಳಗೆ ಏನೆಲ್ಲ ವೆರೈಟಿಗಳದಾವು. ಪಾವ್ ಭಾಜಿ ಆಯ್ತು, ವಡಾ ಪಾವ್ ಆಯ್ತು. ಇವತ್ತು ಮಸಾಲಾ ಪಾವ್ ತಿನ್ನೋಣಂತ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ತೋರಿಸ್ಬಿಡ್ತೀನಿ. ತೋರಿಸ್ತೀನಿ. ಮಸಾಲೆ ಪಾವ್ ಮಾಡುವಂಥ ಸಾಮಗ್ರಿಗಳು: ಪಾವ್, ಉಳ್ಳಾಗಡ್ಡಿ, ಟೊಮೆಟೊ ಪ್ಯೂರಿ, ಸಣ್ಣ ಸೇವು, ಟೊಮೆಟೊ ಕೆಚಪ್, ಕೊತ್ತಂಬರಿ, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮಸಾಲೆ ಖಾರ, ಪಾವ್ ಭಾಜಿ ಮಸಾಲ, ತುಪ್ಪ, ಗರಂ ಮಸಾಲ, ಪ್ಲೇನ್ ಖಾರ, ಕೊತ್ತಂಬರಿ ಸೊಪ್ಪು, ಎಣ್ಣೆ. ಓಕೆ, ಸೊ ಇದನ್ನ ಮಾಡಕ್ಕೆ ನಿಮ್ಗೆ ಏನು ಬೇಕ್ರಿ ಮೇಡಮ್? ಫಸ್ಟಿಗೆ ಏನು ಪ್ರಿಪೇರ್ ಮಾಡ್ಕೋತೀರಿ? ಫಸ್ಟಿಗೆ ನನಗೊಂದು ಕಡಾಯಿ ಕೊಡ್ರಿ. ಕಡಾಯಿ ಕೊಡ್ಲಿ? ಹಾಂ. ಇದು ನಡೀತದ್ರಿ? ಹಾಂ, ನಡೀತದೆ. ಒಂದು 2 ಸ್ಪೂನಷ್ಟು ಹಾಕೋತೀನಿ. 2 ಸ್ಪೂನಷ್ಟು ಆಯಿಲ್ ರೀ? ಆಯಿಲ್, ಸ್ವಲ್ಪ ತುಪ್ಪ. ತುಪ್ಪ ರೀ? ಹ್ಞೂ. ಇದಕ್ಕೆ ಎಣ್ಣೆನೂ ಹಾಕ್ತೀರಿ, ತುಪ್ಪ? ಹಾಂ, ತುಪ್ಪನೂ. ಅಂದ್ರೆ ಹೆಲ್ದಿ ವೇ ಒಳಗೆ? ಹೆಲ್ದಿ ವೇ ಆಯಿತು ಮತ್ತು ಟೇಸ್ಟು ಕೊಡ್ತದೆ ರೀ ಇದು. ಓಕೆ ಓಕೆ. ಹಾಂ, ಇದು ಮನೆಯಲ್ಲಿ ಮಾಡಿದ ತುಪ್ಪ ರೀ. ಮನ್ಯಾಗ ತುಪ್ಪ ಮಾಡಿ? ಹಾಂ ಹಾಂ, ಹೋಮ್ ಮೇಡ್. ಬೆಣ್ಣೆ ತೆಗೆದು, ಹಾಂ, ನಾನೇ ಬೆಣ್ಣೆ ತೆಗೆದು ತುಪ್ಪ ಮಾಡಿ. ಮನ್ಯಾಗ ಹೈನದು ಅದ? ಇಲ್ಲ ರೀ, ಇದೇ ನಮ್ದು ಸಿಗ್ತದಲ್ರಿ ನಂದಿನಿ ಹಾಲೆಲ್ಲ ನಾವು ಇದು ಮಾಡಿ ಕೆನೆ ಎಲ್ಲ ಇದು ಮಾಡಿಬಿಟ್ಟು ಅಂತ ನೋಡ್ರಿ, ಮನ್ಯಾಗ ಹೈಜಿನಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಮಾಡಿದಂತ ತುಪ್ಪ ನೋಡ್ರಿ. ಘಮ 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 ವಾಸನೆ ಐತಿ. ಅಗದಿ ಯಾವ ಕಂಪ್ನಿ ತುಪ್ಪನೂ ಇಷ್ಟು ಘಮ ಘಮ ವಾಸನೆ ಬರಂಗಿಲ್ಲ. ಮನ್ಯಾಗ ಮಾಡ್ಯಾರ ಮೇಡಮ್ ಅವರ, ಮಸ್ತ್ ಆಗೈತಿ. ಮನೆ ಘಮ ಘಮ ಅನ್ನತೈತಿ. ಉಳ್ಳಾಗಡ್ಡಿ ಕೊಡ್ರಿ. ಉಳ್ಳಾಗಡ್ಡಿ ರೀ? ಸ್ವಲ್ಪ. ಉಳ್ಳಾಗಡ್ಡಿ ಎಷ್ಟು ತೊಗೊಂಡ್ರಿ ಮೇಡಮ್? ಇದು 4 ತೊಗೊಂಡೇನಿ ನೋಡ್ರಿ. ಮೀಡಿಯಂ ಸೈಜ್ 4 ತೊಗೊಂಡು. ಮೀಡಿಯಂ ಸೈಜ್ 4 ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಾರ ಮೇಡಮ್ ಅವ್ರ. ಎಲ್ಲ ಮನ್ಯಾಗಿಂದ ತಂದಾರ, ರೆಡಿ ಮಾಡ್ಕೊಂಡು ಮಸಾಲೆ ಗಿಸಾಲಿ ಎಲ್ಲ ತಂದಾರ. ಸ್ವಲ್ಪ ಜಾಸ್ತಿ ಹತ್ತೈತ್ರಿ ಉಳ್ಳಾಗಡ್ಡಿ. ಓಕೆ. ಇರುವುದನ್ನ ಮೇನ್ ಉಳ್ಳಾಗಡ್ಡಿನೇ. ಉಳ್ಳಾಗಡ್ಡಿ. ಹಾಂ. ಉಳ್ಳಾಗಡ್ಡಿನೂ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ. ಯಾಕಂದ್ರೆ ಇದರಿಂದ ನಮ್ಮ ಹೇರ್ ಗ್ರೋತ್ ಆಗ್ತೈತಿ. ಆಮೇಲೆ ಮೈಯಾಗಿನ ಹೀಟ್ ಕಡಿಮೆ ಆಕೈತಿ ನೋಡ್ರಿ. ಉಳ್ಳಾಗಡ್ಡಿ ತಿನ್ನೋದ್ರಿಂದ ಭಾಳ ಬೆನಿಫಿಟ್ಗಳು ಅದಾವ. ಆದ್ರೆ ಕೆಲವೊಬ್ರು ಉಳ್ಳಾಗಡ್ಡಿ ಜಾಸ್ತಿ ತಿನ್ನಂಗಿಲ್ರಿ ಮೇಡಮ್, ಸ್ಮೆಲ್ ಬರ್ತೈತಿ. ಸ್ಮೆಲ್ ಬರ್ತೈತಿ. ಹಿಂಗ ಕಟ್ ಮಾಡಕ್ ಅಳತಾರ್ರಿ ಒಬ್ಬರು. ಎಲ್ಲಾನು ಅಳತಾರ, ನಾವು ಅಳ್ತೇವಿ, ಇಲ್ಲಂತಿಲ್ಲ. ಬಟ್ ಆದ್ರೂ ಉಳ್ಳಾಗಡ್ಡಿ ಭಾಳ ಜನ ಅವಾಯ್ಡ್ ಮಾಡ್ತಾರೆ. ತಂಪ್ರಿ ಶರೀರಕ್ಕೆ ಉಳ್ಳಾಗಡ್ಡಿ. ಭಾಳ ಚಲೋ. ಉಳ್ಳಾಗಡ್ಡಿ ತಿನ್ಬೇಕು. ನೀವು ಫ್ರೀ ಟೈಮ್ನಾಗೆಲ್ಲ ಏನ್ ಮಾಡ್ತೀರಿ ಮೇಡಮ್? ನನಗೆ ಕುಕ್ಕಿಂಗ್ ಅಂದ್ರೆ ಇಷ್ಟ ರೀ. ಓಕೆ. ಆಮೇಲೆ ಡ್ರಾಯಿಂಗ್ ಅಂದ್ರೆ ಇಷ್ಟ. ಡ್ರಾಯಿಂಗ್? ಹಾಂ, ನನಗೆ ರಂಗೋಲಿ ಜಸ್ಟ್ ನಾ ಈ ಥರ ಹಿಂಗೆ ಜಸ್ಟ್ ಪಾಸ್ ಆದರೂ ರಂಗೋಲಿ ಯಾರು ಏನು ಹಾಕ್ಯಾರ ಅದು ಆಗತ್ತೆ ತೆಗೆದು. ನೀವು ಹೋಗಿ ಒಂದ್ಸಲ ಬುಕ್ನಾಗ ತೆಗೆದ್ಬಿಡ್ತಾರೆ? ಬುಕ್ ಅಲ್ರಿ, ಮರ್ದಿವ್ಸ ನಾನು ಮನೆ ಮುಂದೆ ಹಾಕಿಬಿಟ್ಟಿರ್ತೇನೆ. ಮನೆ ಮುಂದೆ ಎವ್ರಿ ಡೇ ಒಂದು ಹೊಸ ಡಿಸೈನ್ ರಂಗೋಲಿ ಇರ್ತೈತೆ ಅಂತ. ಹಾಂ ಹಾಂ, ಮುಂಚೆಂದು ಇಷ್ಟ, ಎರಡೂ ಇಷ್ಟ ರೀ ನನಗೆ. ಡ್ರಾಯಿಂಗ್ ಭಾಳ ಇಂಟ್ರೆಸ್ಟ್. ಹಾಂ. ಮತ್ತೆ ಮನ್ಯಾಗ ಎಷ್ಟು ಜನ ಇರೋದ್ರಿ ಮೇಡಮ್? ಈಗ ನಾವು 4 ಜನ ಇದೀವಿ ರೀ. 4 ಜನ? ಹಾಂ, 2 ಮಕ್ಕಳು ಹೆಣ್ಮಕ್ಳು ಇದ್ದಾರೆ. ನಾನು, ನಮ್ಮ ಮನೆಯವರು. ಒಬ್ಳು ಮಗಳಿಗೆ ಬೆಂಗಳೂರಿಗೆ ಇರ್ತಾಳ, ಒಬ್ಳು ಮಗಳಿಗೆ ನನ್ನ ಹತ್ರನೇ ಇರ್ತಾಳೆ, ಕಾಲೇಜ್ಗೆ ಹೋಗ್ತಾಳ ಅವಳು. ಹಾಂ. ಸರ್ ಏನು ಮಾಡೋದ್ರಿ? ಸರ್ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಅದಾವ್ರಿ ನಮ್ಮ ಎಲ್ಲ. ನೋಡ್ರಿ, ಒಬ್ರ ರೈತನ ಹೆಂಡತಿ ಭಾರಿ ಖುಷಿ ಆಕೈತೆ. ಯಾಕಂದ್ರೆ ರೈತ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು. ಯಾಕಂದ್ರೆ ಈಗ ನಾವು ಒಂದ್ ಹೊತ್ತು ಏನೋ ಊಟ ಮಾಡ್ತೇವೆ ಅಂತಂದ್ರು ಪ್ರತಿಯೊಂದು ತಯಾರು ಮಾಡೋದ ರೈತರ. ಸೊ ಅವ್ರಿಲ್ಲ ಅಂದ್ರೆ ನಮ್ಮ ಊಟನೇ ಇಲ್ಲ. ಅವ್ರ ಹೆಂಡತಿ ಕುಕ್ ಮಾಡಾಕತ್ತಾರ ಅಂತಂದ್ರೆ ವಿಶೇಷನ. ಹಾಗೇನಿಲ್ಲ ರೀ, ಎಲ್ಲರೂ ಮಾಡುವಂಥದ್ದನ್ನೇ. ಸ್ವಲ್ಪ ಏನೋ ಮಕ್ಕಳೆಲ್ಲ ಕೇಳ್ತಿರ್ತಾರಲ್ರಿ, ಎಲ್ಲ ನಮ್ಮ ಮನ್ಯಾಗ ಎಲ್ಲರೂ ಫುಡ್ಡಿ ರೀ. ಎಲ್ಲರೂ ಸರ್ ಹಿಡ್ಕೊಂಡು ಎಲ್ಲರೂ ಫುಡ್ಡಿ. ಹಾಂ, ನಾವು ಅದಕ್ಕೆ ಕೈತುತ್ತು ಅನ್ನೋ ಚಾನಲ್ ನಿಮ್ದು ಅದು ಇಷ್ಟ ಆಯ್ತು ನನಗೆ, ಕೈತುತ್ತ ಚಾನಲ್ ಅಂತ ಹೇಳಕ್ಕೆ ಸರ್. ಏನೋ ಒಂಥರ ಅದ್ರ ಮೇಲೆ ಇದು ಬರ್ತೈತಿ, ಡಿಫ್ರೆಂಟ್ ಆಗಿ. ಎಲ್ಲರೂ ಒಂಥರ ಅಮ್ಮನ ಕೈ ತುತ್ತು ಆ ತುತ್ತು ಅಂತ ಹೇಳಿ ಅದ್ರಾಗ ಬಂದ್ಬಿಡ್ತೈತೆ. ಇದೊಂಚೂರು ಬ್ರೌನ್ ಆಗಲಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು. ಸರಿ. ಈಗ ನಂಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡ್ರಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಮನ್ಯಾಗ ಮಾಡ್ಯಾರೇನ್ರಿ? ಇಲ್ಲ ಇಲ್ಲ ಇಲ್ಲ, ಮಾಡ್ತಿದ್ದೆ, ಈಗ ತಂದಿಲ್ರಿ. ಇದು 1.5 ಸ್ಪೂನ್ ಹಾಕಿ. ಓಕೆ. 1.5 ಚಮಚ ಪೇಸ್ಟ್. ಈಗ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ತೀವಿ. ಓಕೆ. ಎಷ್ಟು ಟೊಮೆಟೊ ತೊಗೊಂಡಿದ್ರಿ ಮೇಡಮ್? 3 ತೊಗೊಂಡಿದ್ರಿ. 3 ಟೊಮೆಟೊನ ಮಿಕ್ಸರ್ನ ಹಾಕಿ ಅದ್ರ ಪೇಸ್ಟ್ ಮಾಡಿ ಇಟ್ಕೊಂಡಾರೆ. ಅದಕ್ಕೆ ಟೊಮೆಟೊ ಪ್ಯೂರಿ ಅಂತ ನನಗೂ ಇವತ್ತು ಅದ್ರ ವರ್ಡ್ ಗೊತ್ತಾಗಿತ್ತು. ಅಂದ್ರೆ ಏನಾಗ್ತೈತ್ರಿ, ಈಗ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಬೋದು ನಾವು. ಬಟ್ ಇವ್ರು ಏನು ಮಾಡ್ತಾರ್ರಿ ಮಕ್ಕಳೆಲ್ಲ, ಟೊಮೆಟೊ ತೆಗೆದು ಬಿಡ್ತಾರೆ, ಆರಿಸಿಟ್ಟು ಬಿಡ್ತಾರೆ. ವಾ
ಏನ್ ತಲೀರಿ ಮೇಡಮ್ ನಿಮ್ದು. ಅದಕ್ಕೆ ಏನು ಮಾಡಿದ್ರಿ ಈ ಥರ ನೀವು ಹಾಕ್ರಿ, ನೀವು ಮಕ್ಕಳಿಗೆ ನಾವು ಟೊಮೆಟೊ ಹಾಕಿವಂತೂ ಗೊತ್ತಾಗಂಗಿಲ್ಲ. ಕರೆಕ್ಟ್ ಡೆಫಿನೆಟ್ಲಿ ಗೊತ್ತಾಗಲ್ಲ. ಅದಕ್ಕೆ ಹೇಳಿದ್ದೆ ನಾನು, ಅದು ಸಣ್ಣಗಾಗಿ ಇದು ಮಾಡಿ ಹಾಕ್ಬೋದು, ಬಟ್ ಈ ಥರ ಮಾಡಿ ಹಾಕಿದ್ವಿ ಅಂತಂದ್ರೆ ಗೊತ್ತಾಗಲ್ಲ ರೀ ಮಕ್ಕಳಿಗೆ, ಗೊತ್ತಾಗಂಗಿಲ್ಲ. ಪೂರ್ತಿ ಟೊಮೆಟೊ ಒಳಗೆ ಹೋಗ್ಬಿಡ್ತು. ಕರೆಕ್ಟ್ ಮೇಡಮ್ ಟಿಪ್ಸ್ ಮೇಲೆ ಟಿಪ್ಸ್ ಕೊಡತ್ತಾರೆ. ಬಡ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅಭಿಪ್ರಾಯ ಏನೈತೆ ಅನ್ನೋದನ್ನು ಕಮೆಂಟ್ ಮಾಡಕ್ಕೆ ನೆನಪಾರಕೋಬಿಟ್ರಪ್ಪ. ಇಲ್ಲ, ನಿಮ್ದು ಇಬ್ಬರದು ಇದು ಚಲೋ ಐತಿ, ಒಬ್ರಿಗೊಬ್ರಿಗೆ ಸಾಥ್ ಕೊಡ್ತೀರಲ್ಲ, ಅದು ಭಾಳ ಚಲೋ ಐತಿ ನಿಮ್ದು. ನಾನು ನೋಡ್ತಿರ್ತೇನೆ ಅದು. ಅವ್ರು ನೀವು ಸಪೋರ್ಟ್ ಮಾಡ್ತೀರಿ, ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೋ. ಸ್ವಲ್ಪ ಉಪ್ಪು ಕೊಡಿ. ಹಾಂ ರೀ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾರೆ ಎಲ್ಲರೂ. ಮೇಡಮ್ ಅವರಂತರೂ 1/2 ಟೇಬಲ್ ಸ್ಪೂನ್ ಹಾಕಿದರೆ ಹಾಂ, ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಹಾಕಿ. ಹಾಂ, ಮತ್ತೆ ಬೇಕಾದ್ರೆ ಆ್ಯಡ್ ಮಾಡ್ಕೊ. ಉಪ್ಪು ಒಂದು ಇಂಥದ್ದು ವಸ್ತು ಅಲ್ರಿ, ಅದನ್ನು ಬೇಕಾದ್ರೆ ಹೆಚ್ಚಿಗೆ ಕಮ್ಮಿ ಹಾಕೋಬೋದು. ಅದ್ರದ್ದೇನು ಕ್ವಾಂಟಿಟಿ ಮೆನ್ಷನ್ ಮಾಡ್ಬೇಕಂತ ಹೇಳಂಗಿಲ್ಲ. ಒಬ್ಬರಿಗೆ ಜಾಸ್ತಿ ಸೇರ್ತೈತಿ, ಹಾಂ, ಒಬ್ರು ಕಡಿಮೆ ಸೇರ್ತದೆ. ಅದಷ್ಟು ಫಸ್ಟಿಗೆ ನಾವು ಕಡಿಮೆ ಹಾಕೋದೇನೆ ಬೆಟರ್ ರೀ. ಆಮೇಲೆ ಕಡಿಮೆ ಮಾಡಕ್ಕೆ ಬರಲ್ಲ. ನೆಕ್ಸ್ಟು ನನಗೆ ಗರಂ ಮಸಾಲ ಅಲ್ಲಿದೆ. ಹಾಂ, ಓಕೆ, ಸ್ಪೂನ್ ಇದು ಒಂದು 1.5 ಹಾಕಿರ್ತೇನೆ ನಾನು. ಗರಂ ಮಸಾಲ 1.5 ಚಮಚ. ಹಾಂ, 1.5 ಚಮಚ. ಒಂದೊಂದು ಮಸಾಲೆ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇರ್ಬೇಕು ರೀ. ಅಂದ್ರೆ ಅದು ತೆಳಗಿಂದೂ ಮಸಾಲೆನೂ ಇದು ಆಗ್ತಿರ್ತೈತೆ ರೀ. ಸೈಡೆಲ್ಲ ತುಪ್ಪ ಬಿಡಾಕತೈತೆ ನೋಡ್ರಿ, ಆ ಥರ ಒಂಚೂರು ಬಿಟ್ಕೋಬೇಕ್ರಿ. ಅಂದ್ರೆ ಟೇಸ್ಟ್ ನಿಮ್ಗೆ ಜಲ್ದಿ ಗೊತ್ತಾಗ್ಬಿಡುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ಮೇನ್ ಪಾವ್ ಭಾಜಿ ಮಸಾಲೆನೇ ರೀ. ಇದು ಒಂಚೂರು ಜಾಸ್ತಿ ಹತ್ತೈತಿ. ದೊಡ್ಡ ಸ್ಪೂನ್ಗೆ 2 ಸ್ಪೂನ್ ಹಾಕೇನಿ. 2 ಸ್ಪೂನ್ ತುಂಬ್ಕೊಂಡು 2 ಸ್ಪೂನ್ ಹಾಕಿ. ಈಗ ನೆಕ್ಸ್ಟ್ ಮಸಾಲೆ ಖಾರ ಸ್ವಲ್ಪ ಕಲರಿಗೆ ಅಷ್ಟಂತ ಹಾಕೋತೇನೆ. ಹಾಂ, ಒಂಚೂರು 1/2 ಸ್ಪೂನ್ ಸ್ವಲ್ಪ ಮಸಾಲೆ ಖಾರ, 1 ಸ್ಪೂನ್. ಇದು ಪ್ಲೇನ್ ಖಾರ? ಹಾಂ, ಪ್ಲೇನ್ ಖಾರ. ಹಾಂ, ಇದೊಂದು ಚೂರು ಮಸಾಲೆ ಖಾರ 1 ಸ್ಪೂನ್ ಸಾಕು. ಇದು ಮನ್ಯಾಗ ಮಾಡ್ಕೊಂಡ್ರಿ ಮೇಡಮ್? ಹಾಂ, ಮನ್ಯಾಗ ಮಾಡಿದ್ದೀರಿ. ನಿಮ್ಗೆ ಏನಾರ ಮಸಾಲೆ ಖಾರ ಮಾಡೋದು ಹೆಂಗೆ ಅಂತೇಳಿ ಏನಾರ ಬೇಕಂತ ಅನಿಸ್ತಂದ್ರೆ ಬಡ ಕಮೆಂಟ್ ಮಾಡಿ ಹೇಳ್ರಿ. ಮಸಾಲೆ ಖಾರ ಮಾಡೋ ರೆಸಿಪಿ ಏನಂತೇಳಿ ಹೇಳ ಅಂತೇಳಿ ಮೇಡಮ್ ಅದು ಮತ್ತೆ ಕರೆಸ್ತೇನೆ ನಾನು. ಮಸಾಲೆ ಖಾರ ಹೆಂಗೆ ಮಾಡೋದು ಅಂತ, ಯಾಕಂದ್ರೆ ಎಲ್ಲರೂ ಮಸಾಲೆ ಖಾರ ಮನ್ಯಾಗ ಮಾಡಕ್ ಬರಂಗಿಲ್ಲ. ಅದು ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಅಲ್ರಿ, ಯಾಕಂದ್ರೆ ಭಾಳ ಕಷ್ಟ ಮಸಾಲೆಗಳನ್ನ ತಗೊಂಡು ಹುರಿದು ಮಾಡಿ ಉಳ್ಳಾಗಡ್ಡಿ ಬೇಕ್ರಿ, ಅದಕ್ಕೆ ಜಾಸ್ತಿ ಇದು ಬೇಕು, ಬೆಳ್ಳುಳ್ಳಿ ಬೇಕು. ಹಿಂಗಾಗಿ ಒಬ್ಬೊಬ್ರು ಹತ್ರ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ, ಒಬ್ಬರು ಬಿನಾ ಬೆಳ್ಳುಳ್ಳಿ ಇಲ್ದೇನೂ ಮಾಡ್ತಾರೆ. ಈಗೆಲ್ಲ ಜೈನರದು ಎಲ್ಲ ಅವ್ರಿಗೆಲ್ಲ ಬೆಳ್ಳುಳ್ಳಿ ಬೇಡ್ರಿ ಅವ್ರಿಗೆಲ್ಲ. ಹಾಂ, ಉಳ್ಳಾಗಡ್ಡಿನೂ ತಿನ್ನಲ್ರಿ ಅವರು, ಬರೀ ಹಂಗೆ ಪ್ಲೇನ್ ಹಂಗೆ ಮಾಡ್ಕೋತಾರೆ ರೀ. ಈಗ ವಾಸನೆ ಘಮ ಅಂತ ಬರತೈತಿ, ಎಲ್ಲ ಮಸಾಲೆಗಳನ್ನ ಹಾಕಿ ಬೇಯಿಸ್ಕೊಂಡಾರೆ ಮೇಡಮ್. ಈಗ ನೋಡ್ರಿ ಮಕ್ಳಿಗೆ ಸೇರುವಂಥದ್ದು ಕೆಚಪ್ ಹಾಕ್ತೇನೆ ನೋಡ್ರಿ. ಟೊಮೆಟೊ ಕೆಚಪ್ ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ ರೀ. ಇದೇ ಒಂಚೂರು ಸ್ವೀಟ್ನೆಸ್ ಕೊಡೋದ್ರಿ ಈ ಥರ. ಹಾಂ, ಒಂದು 4 ಸ್ಪೂನ್ ಹಾಕೇನಿ ಈಗ. ಓಕೆ. ಮತ್ತೆ ವಾಪಸ್ ಮಿಕ್ಸ್ ಮಾಡ್ಕೊಳ್ಳೋದು. ಹಾಂ, ಸ್ವಲ್ಪ ಯಾಕಂದ್ರೆ ಇದು ನೀವು ಈ ಥರ ಮಾಡಿ ನೀವು ಪಾವ್ದಂಗೆ ನಮ್ಗೆ ಇದಾಗಬೇಕ್ರಿ. ಇದು ಒಳಗೆ ಸ್ಲೈಸ್ ಗತೆ ಮಾಡಿ ಅದ್ರಾಗ ತುಂಬಿಟ್ಟು ಸ್ಟಫಿಂಗ್ ಮಾಡಿ ಸೈಡ್ಗೆ ಒಂಚೂರು ಬೇಕಾಗ್ತದೆ ರೀ ಇದು ಮಸಾಲೆ. ಮೇಡಮ್, ಇದು ಡಿಶ್ ನೀವು ಹೆಂಗೆ ಕಲ್ತೀರಿ? ಇದು ನಾನು ಹೊರಗಡೆ ಹೋದಾಗ ಈಗೆಲ್ಲ ಇದು ಮಾಡ್ತಾರೆ ನೋಡ್ರಿ, ಮಸಾಲೆ ಪಾವ್ ಕೋಡ್ ಅಂದ ತಕ್ಷಣ ಪಾವ್ ಭಾಜಿ ಇರ್ತದಲ್ರಿ, ಅದ ಹಾಕ್ತಾರೆ ಈಗೆಲ್ಲ. ಅವರೆಲ್ಲ ಅದನ್ನೇನು ಮಾಡ್ತಾರೆ, ಅದನ್ನ ಒಳಗೆ ಸ್ಟಫಿಂಗ್ ಮಾಡಿ ಕೊಡ್ತಾರೆ ರೀ. ಹಾಂ, ನಂಗೆ ಅದು ಪಾವ್ ಭಾಜಿ ಅಂದ ಹತ್ರ ಮತ್ತೆ ಬಟಾಟಿ ಬರ್ತೈತೆ ರೀ. ಅದು ನನಗೆ ಬಟಾಟಿ ಲೈಕ್ ಆಗಂಗಿಲ್ಲ. ಅದಕ್ಕೆ ನೋಡೋಣ ಈ ಥರ ಏನಾರ ಮಾಡಿ ಕೆಚಪದು ಹಾಕಿ ಏನಾರ ಒಂಚೂರು ಮಾಡೋನು ಅಂತ ಹೇಳಿ ಒಂದ್ಸತಿ ಮಾಡಿ ನೋಡಿದೆ, ಚೆನ್ನಾಗಿ ಬಂತ್ರಿ. ನೀವು ಮನ್ಯಾಗ ಮಾಡಿದ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಿ ಮೇಡಮ್ ಅವ್ರ ಮನ್ಯಾಗ ಮಾಡಿದ ಎಕ್ಸ್ಪೆರಿಮೆಂಟ್ ಇವತ್ತು ಇಡೀ ಕರ್ನಾಟಕ ನೋಡಕತ್ತೈತಿ. ನೀವು ನಿಮ್ಮ ಮನ್ಯಾಗ ಡೆಫಿನೆಟ್ಲಿ ಮಾಡಬೇಕಿನ್ನ, ಯಾಕಂದ್ರೆ ಈಗ ವಾಸನೆಗೆ ನನ್ನ ಬಾಯಾಗ ನೀರು ಬರತ್ತೆ. ಹೇಳ್ಬೇಕಾದ್ರೆ ಮಾತೊಂದು ಸ್ವಲ್ಪ ತೊದಲಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಲೈಕ್ ಮಾಡೋದನ್ನ ನೆನ್ಪರ್ಕೋಬೇಡ ಅಷ್ಟೇ. ಇದು ಆಯ್ತು ನೋಡ್ರಿ, ಇಷ್ಟ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸೊ ಮೇನ್ ಸ್ಟಫಿಂಗ್ ರೆಡಿ ಆಯ್ತು? ಹಾಂ, ಮೇನ್ ಸ್ಟಫಿಂಗ್ ರೆಡಿ ಆಯ್ತು. ಭಾಳ ಫಾಸ್ಟ್ ಆಗೈತಿ ಇದು, ಕ್ವಿಕ್. ಅದನ್ನೇ ಒಂದು 10 ನಿಮಿಷ ಆಗಿರ್ಬೇಕು ನಾವು ವಿಡಿಯೋ ಸ್ಟಾರ್ಟ್ ಅದಕ್ಕೆ ರೀ. ನೀವೇನಿಲ್ಲ, ಎಲ್ಲ ನೀವು ನಾ ಮಾಡ್ಕೋತೀನಿ ಅಂತ ಒಂಚೂರು ತಲೆಯೊಳಗೆ ಇಟ್ಕೊಂಡು ಎಲ್ಲ ನೀವು ಮನ್ಯಾಗ ಒಂದು ಸ್ವಲ್ಪ ಸಿಗೋ ಸಾಮಾನ್ರಿ ಇದೆಲ್ಲ. ನೀವು ಹೊರಗಡೆ ತರಬೇಕಾದ್ರೆ ಇದು ಅದು ಅಷ್ಟೇ ನಿಮ್ಗೆ. ಶೇವು ಮತ್ತು ಇದು ಪಾವ್ ಮತ್ತು ಸಾಸ್ ಇದೆಲ್ಲ ಮನ್ಯಾಗ ಸಿಗ್ತಾವೆ. ಆಲ್ಮೋಸ್ಟ್ ಈಗ ಸಾಸು ಮನ್ಯಾಗ ಇರ್ತದ್ರಿ, ಮಕ್ಳಿಗೆ ಅಂತ ಹೇಳಿ ಮನ್ಯಾಗ ಇಟ್ಟೇ ಇರ್ತೀವಿ. ಹೌದೌದು, ಬೇಕಾದ್ರೆ ಆಲ್ಮೋಸ್ಟ್ ಒಂದು ಮೂಲೆ ಒಳಗೆ ಸಾಸ್ ಜಾಗ ಮಾಡ್ಕೊಂಡು ಇರತೈತೆ ಅಷ್ಟೇ. ನೀರು ಹಾಕೋ ಉದ್ದೇಶ ಏನ್ರಿ ಅಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೀ. ಒಂದಿಟ್ಟು ಹೌದು ಅಲ್ಲೋ ಸ್ವಲ್ಪ
ಇದು ಆಪ್ಷನಲ್ ಅಲ್ಲ? ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೊಡ್ರಿ, ಇಲ್ಲಾಂದ್ರೆ ನಡೆಯುತ್ತೆ ರೀ. ಓಕೆ. ಹಾಂ, ಸ್ವಲ್ಪ ಅಗದಿ ಲೈಟ್ ಆಗಿ ಹಾಂ, ಲೈಟಾಗಿ ಈ ಥರ ಒಂಚೂರು ಪಾವ್ ಭಾಜಿ ಮಸಾಲೆ ಗತಿ ಒಂದು ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಅದು ಪಾವ್ನ್ಯಾಗ ಪೂರ್ತಿ ಕರೆಕ್ಟ್ ಆಗಿ ಕೂಡ್ಕೋತೈತೆ ರೀ. ಅಗದಿ ಈಸಿ ಐತಿ ರೆಸಿಪಿ, ಭಾಳ ಈಸಿ ಐತಿ. ಮನ್ಯಾಗ ಮಾಡಿಕೊಟ್ರೆ ಅಂದ್ರೆ ಸಣ್ಣವ್ರಿಗೆ ದೊಡ್ಡವ್ರಿಗೆಲ್ಲ ಟೇಸ್ಟ್ ಆಕೈತಿ. ಈಗ ನಂಗೆ ನೆಕ್ಸ್ಟ್ ಇನ್ನೊಂದು ಕಡಾಯಿ ಬೇಕ್ರಿ ಈ ಥರ. ಸರಿ ರೀ ಮೇಡಮ್. ಇಲ್ಲೇ ಇಡ್ತೀರಾ ಅಥವಾ ಈ ಕಡೆ ಇಟ್ಬಿಡ್ರಿ. ಆ ಕಡೆ ಈ ಕಡೆ ಹಾಂ, ಈ ಕಡೆ. ಓಕೆ, ಅದು ಪಾವ್ ಕೊಡಿ. ಪಾವ್ ರೀ. ಇವೆಲ್ಲ ಮಸಾಲೆದ ಕೆಲಸ ಮುಗೀತ್ರಿ ಆಲ್ಮೋಸ್ಟ್. ಮುಗೀತು. ಈ ಥರ ಪಾವು ಈ ಥರ ಸೆಂಟ್ರ್. ಹಾಂ ರೀ. ಒಂಚೂರು ತುಪ್ಪ ಹಾಕ್ಬೇಕ್ರಿ. ಓಕೆ. ತುಪ್ಪ ಕರಗಿಸ್ಕೊಳ್ಬೇಕೇನ್ರಿ? ಹಾಂ, ಸ್ವಲ್ಪ ಮೆಲ್ಟ್ ಆಗ್ಬೇಕ್ರಿ. ಆಮೇಲೆ ಇದು ಮಸಾಲೆನೇ ಇರ್ತದಲ್ರಿ, ಹಾಂ ಹಾಂ ರೀ. ಇದ್ರಾಗ ಹಾಕ್ಬೇಕ್ರಿ. ಸ್ಟಫಿಂಗ್ ಆಗ್ಬೇಕು ಒಂಚೂರು. ಓಕೆ. ನಿಮಗೆ ಎತ್ತರ ನಿಮ್ಗೆ ಮಸಾಲೆ ಭಾಳ ಬೇಕಂದ್ರೂ ಆ ಥರ ತುಂಬ್ಕೋಬೋದು. ಜಾಸ್ತಿ ಬೇಕಂದ್ರೂ ಬೇಕೋಬೇಕು. ಕಡಿಮೆ ಬೇಕು. ಆಮೇಲೆ ಒಂಚೂರು ಮಸಾಲೆ ಈ ಥರ ಹಾಕಬೇಕು. ಓಕೆ. ಸೊ ಇದು ಪ್ಯಾನ್ನಾಗ ಬಿಸಿ ಮಾಡ್ಕೊಂಡು ಮಸಾಲೆ ಇದಕ್ಕೆ ಹಾಕೋದ್ರಿ? ಈ ಥರ ಹಾಕ್ಬೇಕು. ನಾ ಬರೀ ಒಳಗಷ್ಟು ಹಾಕ್ತಾರಂತ ಮಾಡಿದ್ದೆ ಮೇಡಮ್ ಅವರ, ಬಟ್ ಅದನ್ನು ಮತ್ತೆ ವಾಪಸ್ ತುಪ್ಪದಾಗ ಹಾಕಿ ಹೊಡೋದು. ಮೇಡಮ್ ಕರ್ನ ಬ್ಯಾಗ್ ನೀವು ಬರೋದು ಲಘು ಮಾಡ್ಬಿಡ್ರಿ. ಈ ಥರ ಆದಮೇಲೆ ಇದೇನಿರ್ತೈತೆ ಈ ಥರ. ಓಕೆ. ಅಂಟ್ಕೋಬೇಕೇನ್ರಿ ಅದು? ಹಾಂ, ಒಂಚೂರು ರೀ ಸೈಡ್ ಸ್ವಲ್ಪ ಬೇಯಿಸ್ಕೊಂಡ್ರೆ ತನ ಬರೋಬರ ಆಗ್ತೈತೆ ರೀ. ಈಗ 3 ಸೈಡಿಂದ ಬೇಯಿಸ್ತಾರೆ? ಹಾಂ, ಎರಡು ಕಡೆ ಬೇಯಿಸ್ತೇನೆ ರೀ. ಈ ತೆಳಗೊಂದು ಮೇಲ್ಗಡೆ ಒಂದು ಮಾಡಿಸ್ತೀನಿ ರೀ. ಇದ್ರ ಮೇಲೆ ಒಂದು ಸ್ವಲ್ಪ ಮುಚ್ಕೊಳ್ಳೋದು. ಹಾಂ ರೀ. ಸ್ವಲ್ಪ ಬೇಯ್ಕೋತೈತೆ ತಾನೆ. ಓಕೆ. ಒಳಗಿಂದ ಎಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡು ಬೇಕಾಗ್ತದೆ. ಸೊ ಇದಾದ್ರೆ ರೆಡಿ ರೀ ಮೇಡಮ್? ಹಾಂ, ರೆಡಿ ರೀ. ಇದ್ರ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಮೇಲೆ ಶೇವು ಕೊತ್ತಂಬರಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ಡನ್. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ನಿಮಗೂ ಮಸಾಲೆ ಪಾವ್ ನೋಡಿ ಬಾಯಾಗ ನೀರು ಬಂತೇನ್ರಿ? ಬರ್ರಿ, ಹೆಂಗಿತ್ತಂದ್ರೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನನ ನೋಡೋಣಂತ. ಪಾವ್ 6, ಈರುಳ್ಳಿ 2, ಟೊಮೆಟೊ 2, ಪ್ಲೇನ್ ಶೇವ್ 50 ಗ್ರಾಮ್, ಟೊಮೆಟೊ ಸಾಸ್ 4 ರಿಂದ 5 ಟೇಬಲ್ ಸ್ಪೂನ್, ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್, ಮಸಾಲೆ ಖಾರದ ಪುಡಿ 1 ಟೇಬಲ್ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಟೇಬಲ್ ಸ್ಪೂನ್, ಗರಂ ಮಸಾಲ 2 ಟೇಬಲ್ ಸ್ಪೂನ್, ಪಾವ್ ಭಾಜಿ ಮಸಾಲ 2 ಟೇಬಲ್ ಸ್ಪೂನ್, ತುಪ್ಪ 4 ಟೇಬಲ್ ಸ್ಪೂನ್, ಎಣ್ಣೆ 2 ಟೇಬಲ್ ಸ್ಪೂನ್, ಕೊತ್ತಂಬರಿ 1 ಹಿಡಿಯಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ತುಪ್ಪ ಹಾಕಿ ಬಿಸಿ ಆದಮೇಲೆ ಉಳ್ಳಾಗಡ್ಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಪಾವ್ ಭಾಜಿ ಮಸಾಲ, ಒಣ ಖಾರ, ಮಸಾಲೆ ಖಾರ, ಟೊಮೆಟೊ ಸಾಸ್ ಹಾಕಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಬೇಯಿಸ್ಕೊರಿ. ಬೇಕಂದ್ರೆ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಮಸಾಲ ಸ್ಟಫಿಂಗ್ ರೆಡಿ. ಆಮೇಲೆ ಒಂದು ಪ್ಯಾನ್ ಒಳಗೆ ತುಪ್ಪ ಮತ್ತು ರೆಡಿ ಮಾಡಿ ಇಟ್ಟಿರೋ ಮಸಾಲಿನ ಹಾಕಿ ಬಿಸಿ ಮಾಡ್ರಿ. ಪಾವ್ ಕಟ್ ಮಾಡಿ ಅದ್ರಾಗ ಮಸಾಲೆ ತುಂಬಿಕೊಂಡು 2 ಕಡೆ ಬಿಸಿ ಮಾಡಿ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ತೆಗೆದ್ರೆ ಮಸಾಲೆ ಪಾವ್ ರೆಡಿ. ತೋರಿ ರುಚಿಯಾದಂಥ ಮಸಾಲೆ ಪಾವ್. ವಾವ್. ಇದನ್ನ ಕಲರ್ ಇದ್ರ ಮೇಲೆ ಒಂದು ಶೇವ್ ಖಾರ, ಟೊಮೆಟೊ ಸಾಸ್ ಎಲ್ಲ ಹಾಕ್ಯಾರ. ಅದನ್ನ ನೋಡೇ ಬ್ಯಾಗ್ ನೀರು ಬರತೈತಿ. ತಿಂದ್ರೆ ನಾ ಹೊಳ್ಳಿ ಮಾತಾಡ್ತೇನೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಟೇಸ್ಟಿ ಅಂತೂ ಜಬರ್ದಸ್ತ್ ಅನ್ಸತ್ತೆ. ಪಾವ್ಗಳನ್ನು ಎಲ್ಲ ಬಿಸಿ ಮಾಡಿ ಮೆತ್ತಗೆ ಮಾಡಿದ್ರು ಅವ್ರು, ಒಳಗೆಲ್ಲ ಸ್ಟಫಿಂಗ್ ಹಾಕಿ. ಟೇಸ್ಟ್ ಅಂತೂ ಜಬರ್ದಸ್ತ್ ಅನ್ಸತ್ತೆ. ನೋಡ್ತೇನೆ ಮಾತು ಮಾಡ್ಬಾರ್ದು. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಟೇಸ್ಟ್ ಐತಿ. ಯಾಕಂದ್ರೆ ಪಾವ್ ಬ್ಯಾಗ್ ಇಟ್ಕೊಳ್ಳಿ ಆಬ್ವಿಯಸ್ಲಿ ಲವ್ ಕರಗಂಗಿಲ್ಲ. ಇದು ನೋಡ್ರಿ, ಇದಕ್ಕೆ ಅದು ಮೇಲೆ ಇದು ಮಾಡಿ ಅದರದ್ದು ಸ್ಪೆಷಲ್ ಅದೇ ರೀ. ಸ್ಪೆಷಲ್ ಪಟ್ನ ಕರಿಬಿಡ್ತ ಬಾಯ್ ಸ್ಮೂತ್ ಅಗದಿ ಗುರ್ತನು ಹಂಗಿಲ್ಲ. ಲವ್ ಕರಿತದಂತೆ. ಭಾರಿ ಅಂದ್ರೆ ಭಾರಿ ಮಸ್ತಾಗೈತ್ರಿ ಮೇಡಮ್. ಅಲ್ಟಿಮೇಟ್. ಮನ್ಯಾಗ ಟ್ರೈ ಮಾಡೋದು ನೀವು. ತಿನ್ನಕತ್ರ ಮತ್ತೊಂದ್ ಬೇಕು ಅಂತನ್ಬೇಕು. ಮಮ್ಮಿ ಮತ್ತೊಂದು ಅನ್ನಕತ್ರ ಮಮ್ಮಿ ಕಿಚನ್ನಾಗ ಮಾಡಿ ಕೊಡ್ಬೇಕ, ನೀವು ತಿಂತಾ ಇರ್ಬೇಕು. ಸಂಜೆ ಸ್ನ್ಯಾಕ್ಸ್ ಚೆನ್ನಾಗಿದೆ ರೀ. ಈಗೆಲ್ಲ ಮಕ್ಕಳಿಗೆಲ್ಲ ರಜಾ ಬಿಡ್ತೈತೆ ಅಲ್ರಿ. ಈಗ ಮನಾಗಿನ ಮಕ್ಕಳೆಲ್ಲ ಬೆಣ್ಣ ಹತ್ತವ್ರಿ, ಅಮ್ಮಗಳಿಗೆಲ್ಲ ಮಮ್ಮಿಗಳಿಗೆಲ್ಲ. ಮೇಡಮ್ ನೀವು ಸ್ವಲ್ಪ ಟ್ರೈ ಮಾಡ್ರಿ. ಮೇಡಮ್ ನಿಮ್ಗೆ ಹೆಂಗೆ ಅನಿಸ್ತೀರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ? ತುಂಬ ಚೆನ್ನಾಗೈತೆ ನಿಮ್ಮ ಕಾರ್ಯಕ್ರಮದ. ಫಸ್ಟ್ ಸತಿ ನೋಡಿದ ತಕ್ಷಣ ಕೈ ತುತ್ತು ಅನ್ನೋದು ಭಾಳ ಹೆಸರು ಚೆನ್ನಾಗಿ ಬರ್ತೈತೆ ನನಗೆ. ಅಮ್ಮನ ಕೈ ತುತ್ತಾಗಲಿ, ನಾವೇನೋ ಅಂತಿರ್ತೀವಲ್ಲ, ಅಮ್ಮನ ಕೈ ತುತ್ತು ಚೆನ್ನಾಗಿ ಅಮ್ಮ
ಸಾದಾ ಒಂದು ಸ್ವಲ್ಪ ಅನ್ನ ತುಪ್ಪ ಹಾಕಿ ಕಲಿಸ್ಕೊಟ್ರು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಈ ನನ್ನ ಮಕ್ಳು ಇಬ್ಬರು ಅದನ್ನ ಅಂತಾರೆ, ಬೇಜಾರಾಯ್ತಂದ್ರೆ ಅಮ್ಮ ನೀನು ಕಲಿಸ್ಕೊಡು ಅಂತ ಹೇಳ್ತಾ ಇರ್ತಾರೆ. ಹಂಗೆ ಏನೂ ಹಾಕ್ಲಿಕ್ಕಂದ್ರೂ ಕಲಿಸ್ಕೊಡಮ್ಮ ಚೆನ್ನಾಗಿರ್ತೈತಿ ಅಂತ ಹೇಳ್ತಿರ್ತಾರೆ. ಹಂಗೆ ಕೈ ತುತ್ತು ಅಂದ ತಕ್ಷಣ ಮೊದ್ಲು ಅದು ಹೆಸರು ಸಂಬಂಧ ನನಗೆ ಅರ್ಧ ನಿಮ್ಮ ಚಾನಲ್ ಮೇಲೆ ಪ್ರೀತಿ ಬಂದಿದ್ದು. ಸೋ ಮಚ್ ರೀ ಮೇಡಮ್. ಶ್ವೇತಾ ಅವ್ರ ಬರ್ರಿ, ನೀವು ಟ್ರೈ ಮಾಡಿ ಬರ್ರಿ. ನಮ್ಮ ಶ್ವೇತಾ ಅವರು ಟೇಸ್ಟ್ ಮಾಡಲಿ ಹೇಳಿ. ಹಂಗೆ ಮುಂದೆ ಅಲ್ಲಿ ನಿಂತು ನೀರು ಬರತ್ತೇನು ಭಯ ಅದಕ್ಕೆ ಓಡಿ ಬಂದ ಕರ್ಕುಲ್ಲ ಟಕ್ಕಂತ ಓಡಿ ಬಂದ. ಚಲೋ ಆಗೈತಿ. ಭಾರಿ ಬೆಸ್ಟ್ ಆಗಿದ್ರೆ ಅದ್ರ ಉಳ್ಳಾಗಡ್ಡಿ ಐತೆ ಅಂತೇಳಿ ಅನ್ಸಂಗೆ ಇಲ್ಲ. ಯೂಶ್ವಲಿ ನಾವು ಪಾವು ಬಿಸಿ ಮಾಡಿ ಹಾಕತ್ತೇವೆ ಲಘು ಕರ್ದಂಗೆ. ಅದೇ ಅದಕ್ಕೆ ಅದ ಮೇಲೆ ಸ್ವಲ್ಪ ಮೇಲೆ ಡಕ್ಕನ್ ಮೇಲೆ ಹಾಕಿದ್ಮೇಲೆ ಅದೆಲ್ಲ ಹಿರ್ಕೊಂಡ್ಬಿಡ್ತದಲ್ಲ, ಸ್ಮೂತ್ ಆಗ್ತೈತೆ. ಮತ್ತು ಅದು ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿದ ಕಾರಣ ಅದೇ ಮಕ್ಳಿಗೆ ಗೊತ್ತಾಗಬಾರ್ದು ಅಂತೇಳಿ ಆ ಥರ ಗೊತ್ತಾಗಿಲ್ಲ. ಉಳ್ಳಾಗಡ್ಡಿ ಟೊಮೆಟೊ ಅದೇ ಅಂತ ಹಾಂ ಹೆಲ್ದಿ ಹುಡುಗರು ಏನೈತೆ ಅಂತ ಗೊತ್ತಾಗಲ್ಲ. ಬಟ್ ಡೆಫಿನೆಟ್ಲಿ ಅವ್ರ ಹೊಟ್ಟಿ ಮಾತ್ರ ತುಂಬತೈತಿ, ಆರೋಗ್ಯವಾಗಿರ್ತಾರೆ ಹುಡುಗರು. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಕಾರ್ಯಕ್ರಮಕ್ಕೆ ಬಂದ ನೀವು ಹೆಲ್ದಿ ಆಗಿರುವಂತಹ ಮಸಾಲಾ ಪಾವನ ಮಾಡಿ ತೋರಿಸಿದ್ದಕ್ಕೆ ನಿಮ್ಗೆ ನಮ್ಮ ಕೈತುತ್ತು ಚಾನಲಿಂದ ಒಂದು ಚಿಕ್ಕ ಕಿರುಕಾಣಿಕೆ. ಓಕೆ ಥ್ಯಾಂಕ್ ಯು. ಇದನ್ನ ನಮ್ಮ ಶ್ವೇತಾ ಅವ್ರು ಕೊಡ್ತಾರೆ, ಹಸಿರೇ ಉಸಿರು ಅಂತೇಳಿ. ಓಕೆ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್. ಇವತ್ತಿನ ಎಪಿಸೋಡ್ ಹತ್ರ ನೋಡಿದ್ರೆ ನೀವು ನಮ್ಗೆ ಮಸಾಲಾ ಪಾವನ ಮಾಡಿ ಕೊಟ್ರೆ ನಂದಿನಿ ಮೇಡಮ್ ಅವರ ಟೇಸ್ಟ್ ಅಂತೂ ಚಲೋ ಆಗಿತ್ತು. ನೀವು ಮನೆ ಒಳಗೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಏನಾದ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಅನ್ನೋ ಆಸೆ ಏನಾದರೂ ನಿಮ್ಗೆ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳದಾವ ಟಾಪ್ ಶ್ವೇತಾ ಪವನ್ ಬೆಳಗಾವಿ ಚಿಟ್ಟೆ ಕೈ ತುತ್ತು, ಅಲ್ಲಿ ಹೋಗಿರೋ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು. ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು. ಹೆಂಗಾಸ್ ನಿಮ್ಗೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿ ಒಳಗೆ ಸಿಗುನಂತ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.